ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಭಕ್ತಿಯಿಂದ ನಿನ್ನ ಏನೆ ಬೇಡಿದರು ಕರುಣಿಸುವೆ ಕರುಣಾಳು ಬಸವಣ್ಣ. ಭಕ್ತಿಯಿಂದ ನಿನ್ನ ಏನೆ ಬೇಡಿದರು ಕರುಣಿಸುವೆ ಕರುಣಾಳು ಬಸವಣ್ಣ. ಭಕ್ತಿಯಿಂದ ನಿನ್ನ ಏನೆ ಬೇಡಿದರು ಕರುಣಿಸುವೆ ಕರುಣಾಳು ಬಸವಣ್ಣ. ನಿನ್ನ ಚರಣ ಹಿಡಿದು ನಾನು ಬೇಡಿಕೊಳ್ಳುವೆ, ನಿನ್ನ ಚರಣ ಹಿಡಿದು ನಾನು ಬೇಡಿಕೊಳ್ಳುವೆ, ಅಂಧಕಾರವನ್ನು ಅಳಿಸು ಓ ಗುರುವೇ. ನಿನ್ನನ್ನೇ ನಾನು ನಂಬಿ ಬಂದಿರುವೆ. ಭಕ್ತಿಯಿಂದ ನಿನ್ನ ಏನೆ ಬೇಡಿದರು ಕರುಣಿಸುವೆ ಕರುಣಾಳು ಬಸವಣ್ಣ. ಭಕ್ತಿಯಿಂದ ನಿನ್ನ ಏನೆ ಬೇಡಿದರು ಕರುಣಿಸುವೆ ಕರುಣಾಳು ಬಸವಣ್ಣ. ನಿಮ್ಮಿಂದ ನಮ್ಮ ಕಷ್ಟ ನೀಗಲಿ, ಈ ಮನದ ನೋವುಗಳು ದೂರಾಗಲಿ. ನಿಮ್ಮಿಂದ ನಮ್ಮ ಕಷ್ಟ ನೀಗಲಿ, ಈ ಮನದ ನೋವುಗಳು ದೂರಾಗಲಿ. ಜೀವನದ ದಾರಿಗೆ ನೀನಾಗು ದೀಪವು, ಜೀವನದ ದಾರಿಗೆ ನೀನಾಗು ದೀಪವು, ಅಂಧಕಾರವನ್ನು ಅಳಿಸು ಓ ಗುರುವೇ. ನಿನ್ನನ್ನೇ ನಂಬಿ ನಾನು ಬಂದಿರುವೆ. ಭಕ್ತಿಯಿಂದ ನಿನ್ನ ಏನೆ ಬೇಡಿದರು ಕರುಣಿಸುವೆ ಕರುಣಾಳು ಬಸವಣ್ಣ. ಭಕ್ತಿಯಿಂದ ನಿನ್ನ ಏನೆ ಬೇಡಿದರು ಕರುಣಿಸುವೆ ಕರುಣಾಳು ಬಸವಣ್ಣ. ಕರುಣಿಸುವೆ ಕರುಣಾಳು ಬಸವಣ್ಣ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಜಗಜ್ಯೋತಿ, ಸ್ತ್ರೀ ಕುಲೋದ್ಧಾರಕ, ಮಹಾ ಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ, ಈ ಶುಭ ಮುಂಜಾನೆಯ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ ಅಂತ ಹರಿಹರ ಆದಿಗಳು ಹೇಳ್ತಾರೆ. ನಾವು 12ನೇ ಶತಮಾನವನ್ನ ಅವಲೋಕನ ಮಾಡಿದಾಗ ಅಥವಾ ಪ್ರಪಂಚದ ಇತಿಹಾಸವನ್ನು ಅವಲೋಕನ ಮಾಡಿದಾಗ, ಅಭ್ಯಾಸ ಮಾಡ್ತಾ ಹೋದಾಗ, ಅದರ ಆಳವನ್ನ ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಾಗ 12ನೇ ಶತಮಾನದಲ್ಲಿಯೇ ವಿಶ್ವ ಮಾನವ ಸಂದೇಶವನ್ನ ಸಾರಿದಂತಹ ಹೆಮ್ಮೆ ನಮ್ಮ ಕನ್ನಡ ನಾಡಿನದು. ನೋಡ್ರಿ, 12ನೇ ಶತಮಾನದಲ್ಲಿ ಎಲ್ಲ ಶಿವಶರಣರು ಅಂದ್ರೆ ಸಾಕಷ್ಟು ನೂರಾರು ಶರಣರು, 770 ಅಮರಗಣಗಳು ಈ ನಮ್ಮ ನಾಡಿನಲ್ಲಿ ಅವತರಿಸಿ ಬಂದ್ರು. ಅವತರಿಸಿ ಬಂದಂತ ಕಾಲಘಟ್ಟ ಯಾವುದು ಅಂತ ನಾವು ನೋಡಿದಾಗ 12ನೇ ಶತಮಾನ ಆಗುತ್ತೆ. ಅವರ ಉದ್ದೇಶ ಏನಪ್ಪಾ ಆಗಿತ್ತು ಅಂದ್ರೆ, ಅವರ ಮುಖ್ಯ ಜೀವನದ ಉದ್ದೇಶ ಏನಾಗಿತ್ತು ಅಂದ್ರೆ ಮಾನವ ಕಲ್ಯಾಣವನ್ನ ಸಾರುವುದಾಗಿತ್ತು. ಮಾನವ ಕಲ್ಯಾಣ ಅವರ ಮುಖ್ಯ ಉದ್ದೇಶ ಆಗಿತ್ತು. ಸೊ ಆ ಮಾನವ ಕಲ್ಯಾಣವನ್ನ ಮಾಡ್ಲಿಕ್ಕೆ ತಮ್ಮ ಒಂದು ಅನುಭವದ ನುಡಿಗಳನ್ನ ಹೇಳಲಿಕ್ಕೆ ಅಥವಾ ಮಂಡಿಸ್ಲಿಕ್ಕೆ ಅಥವಾ ಅದನ್ನ ಒಂದು ಅಕ್ಷರ ರೂಪಕ್ಕೆ ತರಲಿಕ್ಕೆ ಅವರು ಬಳಸ್ಕೊಂಡಂತಹ ಮುಖ್ಯ ವೇದಿಕೆ ಅಂತಂದ್ರೆ ಅದು ಅನುಭವ ಮಂಟಪ ಅಲ್ವಾ. ಅನುಭವ ಮಂಟಪದಲ್ಲಿ ತಮ್ಮ ಒಂದು ವಿಚಾರಗೋಷ್ಠಿಗಳನ್ನ ನಡೆಸಿ, ಅಲ್ಲಿ ತಮಗೆ ಬಂದಂತಹ ಆಲೋಚನೆಗಳನ್ನ, ಅಭಿಪ್ರಾಯಗಳನ್ನ, ಅನುಭವವನ್ನ ಅವರು ಸುಮ್ಮನೆ ಕಲ್ಪನೆ ಮಾಡಿ ಬರಲಿಲ್ಲ. ತಾವು ಪ್ರತಿನಿತ್ಯ ಜೀವನದಲ್ಲಿ ತಮಗೆ ಆದಂತಹ ಅಂದ್ರೆ ತಾವು ಹೇಗೆ ನಡೆದ್ರು, ಹೇಗೆ ನುಡಿದ್ರು, ಅದನ್ನ ಅವರು ಅಕ್ಷರ ರೂಪಕ್ಕೆ ತಂದು ವಚನ ಸಾಹಿತ್ಯವನ್ನ ನಮಗೆಲ್ಲ
ಕೊಟ್ಟು ಹೋದ್ರು. ಅದೇ ರೀತಿ ಶಿವಶರಣರನ್ನ ನಾವು ನೋಡಿದಾಗ ಅವರು ಕೂಡ ಬೇರೆ ಬೇರೆ ವರ್ಗಗಳಿಂದ, ಅಂದ್ರೆ ಇವಾಗ ಜಾತಿ ಇರಬಹುದು, ಕಾಯಕ ಇರಬಹುದು ಅಲ್ವಾ, ಆ ಏನು ಗುರುಮನೆ, ಹಿರಿಮನೆ, ರಾಜ್ಯ, ದೇಶ, ಅಂದ್ರೆ ಒಂದು ರಾಜ್ಯದ ರಾಜ ಕೂಡ ಅಲ್ಲಿ ಒಂದು ಬಸವಣ್ಣನವರ ತತ್ವವನ್ನ ಹಿಡಿದು ತಮ್ಮ ಜೀವನವನ್ನ ರೂಪಿಸ್ಕೊಂಡು ಅವರು ಜಗತ್ತಿನಲ್ಲಿ ಮಂತ್ರ ಪುರುಷರಾದ್ರು. ಅಂದ್ರೆ ಎಲ್ಲರೂ ಅಮರರಾಗಿ ಉಳಿದ್ರು ಅಲ್ವಾ. ಅಂತಹ ಶಿವಶರಣರನ್ನ ನಾವು ನೋಡ್ತಾ ಹೋದಾಗ ಅವರು ಬರ್ದಿರ್ತಕ್ಕಂಥ ವಚನ ಸಾಹಿತ್ಯವನ್ನ ನಾವು ಅಭ್ಯಾಸ ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ, ಅಂದ್ರೆ ನಮ್ಮ ಜೀವನದಲ್ಲಿ ಏನು ಸಂಕಷ್ಟಗಳು, ಸಮಸ್ಯೆಗಳು ಅಥವಾ ದ್ವಂದ್ವಗಳು, ಪ್ರತಿಯೊಬ್ಬರ ಬದುಕಿಗೆ ಒಂದು ಉತ್ತರ ವಚನ ಸಾಹಿತ್ಯದಲ್ಲಿ ಅವರು ಕೊಟ್ಟು ಹೋದ್ರು. ಆ ವಚನ ಸಾಹಿತ್ಯವನ್ನ ಅಭ್ಯಾಸ ಮಾಡಿದ್ದೇ ಆದ್ರೆ ನಾವು ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ಲಿಕ್ಕೆ ಅಥವಾ ಸಂತೋಷವಾಗಿ ಬದುಕಲಿಕ್ಕೆ ಅವು ನಮ್ಮ ಜೀವನಕ್ಕೆ ದಾರಿದೀವಿಗೆ ತರ ಇವತ್ತು ವಚನ ಸಾಹಿತ್ಯ ಇದೆ. ಸೊ ಅವರು ಏನಪ್ಪಾ ಅಂದ್ರೆ ಪ್ರಪಂಚದಲ್ಲಿ ಮಾನವನ ಕಲ್ಯಾಣವನ್ನ ಬಯಸ್ತಾ ದೇಶಕ್ಕೆ ಏನು ವಚನ ಅಂತಂದ್ರೆ ಬಸವ ಹೇಳ್ತಾರೆ, ಬಸವನ ಸ್ಮರಣೆ, ಬಸವನ ನಮ್ಮ ಮಂತ್ರ ಸ್ಮರಣೆ ಆಗ್ಬೇಕು, ಬಸವನ ಧ್ಯಾನ ನಮ್ಮ ಜಪ ಆಗ್ಬೇಕು. ಅದೇ ರೀತಿ ನಮ್ಮೆಲ್ಲರ ಮನೆಗಳು ಮಹಾಮನೆ ಆಗ್ಬೇಕು. ಅವಾಗ ಮಾತ್ರ ವಚನಗಳು ನಮಗೆ ಪಚನ ಆಗ್ಲಿಕ್ಕೆ, ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಬಸವಣ್ಣನವರನ್ನ ಈಗ ಅವರ ಸಮಕಾಲೀನರ ಎಲ್ಲ ಶರಣರು ಕೂಡ ಬಸವಣ್ಣನವರನ್ನ ಮಂತ್ರ ಪುರುಷರನ್ನಾಗಿ ಮಾಡಿದ್ರು. ಯಾಕಂದ್ರೆ ನೋಡಿ, ಪ್ರತಿಯೊಬ್ಬ ಶರಣರಲ್ಲಿ ವಿನಯ, ಕಿಂಕರತೆ, ಆಮೇಲೆ ಅವರಲ್ಲಿ ಎಷ್ಟು ನಾ ಹೆಚ್ಚು ಅನ್ನೋ ಭಾವ ಅವರಲ್ಲಿ ಯಾರಲ್ಲೂ ಕೂಡ ಇರ್ಲಿಲ್ಲ. ಬಸವಣ್ಣನವರಲ್ಲಂತೂ ಕೂಡ ಒಂದು ಸಂದರ್ಭ ಬರುತ್ತೆ, ಭಕ್ತ ಹಾಗೆ ಏನು ಅಲ್ಲಮ ಪ್ರಭುಗಳು ಅವರ ಒಂದು ಕೀರ್ತಿಯನ್ನ ಎಲ್ಲ 1,96,000 ಗಣಗಳು ಜಂಗಮರು ಕೂಡಿದಂತಹ ಸಭೆಯಲ್ಲಿ ಬಸವಣ್ಣನವರ ಒಂದು ವ್ಯಕ್ತಿತ್ವವನ್ನ, ಬಸವಣ್ಣನವರ ಒಂದು ಏನು ಕಿಂಕರತೆಯನ್ನ, ಬಸವಣ್ಣನವರ ಒಂದು ಏನು ಮಹತ್ವವನ್ನ ತಿಳಿಸ್ಬೇಕು ಎಲ್ಲರಿಗೂ ಒಂದು ಸಂದರ್ಭ ಬರುತ್ತೆ. ಅಲ್ಲಮ ಪ್ರಭುಗಳು ಕೂಡಿದಂತಹ ಸಭೆಯಲ್ಲಿ ಬಸವಣ್ಣವರು ಕೂಡ ಎಲ್ಲ ಶರಣರ ಜೊತೆಗೆ ಕೂತಿರ್ತಾರೆ. ಸೊ ಅಲ್ಲಮ ಪ್ರಭುಗಳು ಬರ್ತಾರೆ, ಬಂದು ಒಂದು ಪ್ರಶ್ನೆಯನ್ನ ಹಾಕ್ತಾರೆ, ಭಕ್ತ ಅಂದ್ರೆ ಯಾರು ಅಂತ. ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ನಿಜವಾದ ಭಕ್ತ ಅಂದ್ರೆ ಯಾರು ಅಂತ ಕೇಳ್ತಾರೆ. ಸೊ ಸಭಿಕರೆಲ್ಲರೂ ಮಾತಾಡ್ತಾ ಕೂತಿರ್ತಾರೆ, ಯೋಚನೆ ಮಾಡ್ತಾರೆ ಭಕ್ತ ಅಂದ್ರೆ ಯಾರು ಅಂತ. ಅವಾಗ ಬಸವಣ್ಣನವರು ಕೂಡ ಸಭೆಯಲ್ಲಿ ಕೂತಿರ್ತಾರೆ. ಎದ್ಬಿಟ್ಟು ಪ್ರಭುದೇವ, ಇಲ್ಲಿ ನೋಡ್ರಿ, ನಿಜವಾದ ಭಕ್ತ ಯಾರಪ್ಪ ಅಂತಂದ್ರೆ ನಾನು ಅಂತ ಹೇಳ್ತಾರೆ. ಅವಾಗ ಎಲ್ಲರಿಗೂ ಆಗುತ್ತಲ್ವಾ, ನಾವು ಏನಾದ್ರೂ ಯಾರು ವಿದ್ಯಾವಂತ, ಯಾರು ಬುದ್ಧಿವಂತ ಕೇಳಿದಾಗ, ನಾನೇ ಬುದ್ಧಿವಂತ ಯಾರಾದ್ರೂ ಒಬ್ಬ ಬಂದು ಹೇಳಿದಾಗ ಎಲ್ಲರಿಗೂ ಇರುಸ್ಮುರ್ಸಾಗುತ್ತೆ. ಒಂಥರ ಮನುಷ್ಯನ ಸಹಜ ಗುಣ ಅಲ್ವಾ, ಏನು ಇವನೊಬ್ನೇ ಭಕ್ತನ, ನಾವೆಲ್ಲ ಭಕ್ತರಲ್ವಾ, ನೋಡು ಎಷ್ಟು ಅಹಂಕಾರ, ಹೀಗೆಲ್ಲ ಗುಸು ಅಂತ ಹೇಳಿ ಅಲ್ಲಿ ಇದ್ದಂತಹ ಜಂಗಮರು ಕೂತಿರ್ತಾರಲ್ಲ, ಇಲ್ಲಿ 1,96,000 ಜನರು ಕೂತಿರ್ತಾರಲ್ಲ, ಮಾತಾಡ್ಕೋತಾರೆ. ಸೊ ಅವಾಗ ಮತ್ತೊಂದ್ಸರ್ತಿ ಕೇಳ್ತಾರ, ನೋಡು ಬಸವಣ್ಣ, ನೀನು ಯೋಚನೆ ಮಾಡಿ ಹೇಳು, ನಿಜವಾದ ಭಕ್ತ ಯಾರು ಅಂತ ಹೇಳು. ಇಲ್ಲ ಪ್ರಭುದೇವ, ನಾನೇ ನಿಜವಾದ ಭಕ್ತ, ಯಾರಪ್ಪ ಅಂದ್ರೆ ನಾನೇ, ಈಗ ಇಲ್ಲಿ ಕೂತಂತ ಜನರಲ್ಲಿ ನಿಜವಾಗ್ಲೂ ಭಕ್ತನಾದಂತನು ನಾನೇ, ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಸವಣ್ಣವರು ಮತ್ತೊಂದು ಸರ್ತಿ ಹೇಳ್ತಾರೆ. ಅವಾಗ ಇನ್ನೂ ಕೋಪ ಬರುತ್ತೆ ಅಲ್ಲಿ ಕೂತಂತ ಜನಗಳಿಗೆ. ಸರಿ, ಯಾರಾದ್ರೂ ಕೇಳ್ಬೇಕು ಅಂತಾರೆ, ಹಾಗಿದ್ರೆ ನಾವೆಲ್ಲ ಯಾರು ಅಂತ ಕೇಳ್ಬೇಕು ಅಂತ ಹೇಳಿ ಕೇಳೋ ಧೈರ್ಯ ಯಾರು ಮಾಡೋದಿಲ್ಲ ಅಲ್ಲಿ ಕೂತಂತ ಜನರು. ಅವಾಗ ಪ್ರಭುದೇವರು ಕೇಳ್ತಾರೆ ಬಸವಣ್ಣನವರಿಗೆ, ಹೌದಪ್ಪ, ನೀನೇನೋ ಹೇಳ್ಬಿಟ್ಟೆ ನಾನೇ ಭಕ್ತ ಅಂತ, ಹಾಗಾದ್ರೆ ಇಲ್ಲಿ ಕೂತಂತ 1,96,000 ಜನ ಇದಾರಲ್ಲ, ಅವರೆಲ್ಲ ಏನು, ಅವರು ಭಕ್ತರಲ್ವಾ ಅಂತ ಕೇಳಿದಾಗ
ಅವರಿಗೆ ಕೂತಂತ ಜನರಿಗೆ ಒಳ್ಳೇದಾಯ್ತು. ಅವ್ರ ನಡುವೆನೆ ಅವ್ರು ತುಂಬಾ ಕೋಪದಿಂದ ಕೇಳ್ತಾರೆ ಅವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ. ಅವ್ರನ್ನ ಪರೀಕ್ಷೆ ಮಾಡಕ್ಕೂ ಕೂಡ ಮತ್ತೆ ಕೂತಂತ ಜನಗಳಿಗೆ ಬಸವಣ್ಣನವರ ಮಹತ್ವವನ್ನ ತಿಳಿಯಪಡಿಸೋದಕ್ಕೋಸ್ಕರ ಅವರು ತುಂಬಾ ಕೋಪದಿಂದ ಅಲ್ಲಮ ಪ್ರಭುಗಳು ಬಸವಣ್ಣವರಿಗೆ ಹೇಳ್ತಾರೆ, ಇಲ್ಲಿ ಕೂತಂತ ಜನರಿಗೆ ಏನು ಬೆಲೆ ಇಲ್ವಾ? ಅವ್ರ ಭಕ್ತರಲ್ವಾ? ನೀನೊಬ್ನೇ ಹೇಗೆ ಭಕ್ತ ಆಗ್ತೀಯಾ ಅಂತ ಕೇಳಿದಾಗ ಅವ್ರಿಗೆ ಒಳ್ಳೇದು, ನಾನ್ ಕೇಳುವಂತ ಪ್ರಶ್ನೆ ಅವರೇ ಕೇಳ್ಬಿಟ್ರು, ಅವರಲ್ಲೇ ಜಗಳ ಶುರುವಾಯ್ತಪ್ಪ ಅಂತೇಳಿ ಸಂತೋಷ ಪಡ್ತಾರೆ ಅಲ್ಲಿ ಕೂತವ್ರು. ಅವಾಗ ಬಸವಣ್ಣ ಹೇಳ್ತಾನೆ, ಹೌದು ಪ್ರಭುದೇವ, ಇಷ್ಟೆಲ್ಲ ಜನರಲ್ಲಿ ನಾನೇ ಭಕ್ತ, ಇಲ್ಲಿ ಕೂತಂತವ್ರು ಏನು ನಿನ್ ಪ್ರಕಾರ ಅಂತ ಕೇಳ್ತಾರೆ. ಅವಾಗ ಇಲ್ಲಿ ಕೂತಂತ ಜನ ಕೂಡಲ ಸಂಗಮ ದೇವನ ಅಂಶ. ಇಲ್ಲಿ ಸಾಕ್ಷಾತ್ ಕೂಡಲ ಸಂಗಮ ದೇವ ಅವರು ಕೂತಂತ ಜನರೆಲ್ಲರೂ ಪರಮಾತ್ಮನ ಸ್ವರೂಪ ಅಂತ ಬಸವಣ್ಣವರು ಹೇಳ್ತಾರಂತೆ ಅಲ್ವಾ. ಇಂತಹ ಕಿಂಕರತೆಯನ್ನ ಬಸವಾದಿ ಶರಣರಲ್ಲಿ ರಾಮಾಯಣ ತಗೊಳ್ರಿ, ಸಾಕಷ್ಟು ಏನು ಹಿಂದೆ ಎಲ್ಲ ಹೋದ್ವಲ್ಲ, ಅಲ್ಲಿ ಆಗಿ ಹೋಗಿರ್ತಕ್ಕಂಥ ಶ್ರೀರಾಮ ತಗೊಳ್ರಿ, ಅವ್ರದ್ದೆಲ್ಲ ಜೀವನ ಮಾಡಿದ್ರಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಕಿಂಕರತೆ ಎಷ್ಟು ಇತ್ತಪ್ಪ ಅಂತಂದ್ರೆ ಅವುಗಳನ್ನ ಓದ್ತಾ ಹೋದಾಗ, ಈಗ ರಾಮಾಯಣ ನೋಡ್ತಾ ಹೋದ್ರಿ, ಸಾಕಷ್ಟು ಕೆಲವೊಂದು ನಾವು ಏನು ಆಗಿ ಹೋದಂತ ಇತಿಹಾಸದಲ್ಲಿ ಆಗಿ ಹೋದಂತಹ ವಿಷಯಗಳನ್ನ ನಾವು ನೋಡ್ತಾ ಹೋದಾಗ, ಓದುತ್ತಾ ಹೋದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ. ಸೊ ಅಷ್ಟು ಕಿಂಕರತೆ ಮನೋಭಾವ, ವಿನಯ, ನಾನು ಎಲ್ಲರಿಗಿಂತ ಚಿಕ್ಕವನು ಅನ್ನೋ ಭಾವ ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಹಾತ್ಮರಲ್ಲಿ ಇತ್ತು. ಅದಕ್ಕಾಗಿ ಅವರು ಇವತ್ತು ಮಹನೀಯರಾದ್ರು, ಪೂಜನೀಯರಾದ್ರು, ದೇಶದಲ್ಲಿ ಜಗತ್ತಿನಲ್ಲಿ ಅವರು ಒಂದು ಅಜರಾಮರವಾದಂತ ಹೆಸರನ್ನ ಪಡೆದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ, ಆದ್ರೆ ಆ ಒಂದು ಮಟ್ಟದಲ್ಲಿ ನಾವು ಬದುಕನ್ನ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ನಾವೆಲ್ಲರೂ ನಮ್ಮದೇ ಆದ ಒಂದು ಪ್ರಪಂಚವನ್ನ ಕಟ್ಕೊಂಡು ಇವತ್ತು ಬದುಕ್ತಾ ಇದ್ದೀವಿ ಅಲ್ವಾ. ಎಲ್ಲರೂ ಸ್ವಾರ್ಥ, ಬರೀ ನಾನ್ ಬೆಳಿಬೇಕು, ನಾನ್ ಮೇಲ್ ಹೋಗ್ಬೇಕು, ಇನ್ನೊಬ್ರು ಯಾರಾದ್ರೂ ಮೇಲ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರ ಕಾಲ್ ಹಿಡಿಯೋ ಬುದ್ಧಿ ಇವತ್ತು ಮನುಷ್ಯನಲ್ಲಿ ಜಾಸ್ತಿ ಇದೆ. ಸೊ ಆ ಒಂದು ಅಂತಹ ಬುದ್ಧಿಯನ್ನು ಕಲ್ತ್ಕೊಳ್ದಾರ ಅಂದ್ರೆ ವಚನ ಸಾಹಿತ್ಯವನ್ನ, ವಚನ ಅಂತಂದ್ರೆ ಮಾತು ಅಂತ ಹೇಳ್ತಾರೆ, ವಚನದ ಪದಶಃ ಅರ್ಥ ನಾವು ನೋಡ್ತಾ ಹೋದಾಗ ಮಾತು, ಭಾಷೆ ಅಂತ ಹೇಳ್ತಾರೆ. ಸೊ ಇಂತಹ ಕೊಟ್ಟು ಹೋದಂತಹ ವಚನಗಳು ಹೇಳ್ತಾರ ತಿಳಿದವರು, ವಚನಗಳು ಮಾನವನ ಬದುಕಿನ ಮಹಾಮಂತ್ರಗಳು ಅಂತ ಹೇಳ್ತಾರೆ. ಅದು ಸತ್ಯನೂ ಕೂಡ. ಅಂದ್ರೆ ನಾವೆಲ್ಲರೂ ಕೂಡ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಅಂಶಗಳನ್ನ, ಸಂದೇಶವನ್ನ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕಾದ ಅಗತ್ಯ ಇದೆ. ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ಜನರು ತುಂಬಾ ಬರೀ ನೋವು, ದುಃಖ, ಎಷ್ಟು ಆಸ್ತಿ ಅಂತಸ್ತು ಇದ್ರೂ ಕೂಡ ಇವತ್ತು ನಮಗೆ ಮನುಷ್ಯನಿಗೆ ನೆಮ್ಮದಿ, ಸಂತೋಷ, ಆನಂದ ಅನ್ನೋದು ಇಲ್ದೆ ಹೋಗಿದೆ. ಎಷ್ಟುವರೆಗೆ ಒಂದು ಹಂತದವರೆಗೆ ಇರುತ್ತೆ, ಒಂದು ಹಂತದ ನಂತರ ನಾವು ಮತ್ತು ಸಂತೋಷವನ್ನ ಅರಸ್ಲಿಕ್ಕೆ, ಆನಂದವನ್ನ ಅರಸ್ಲಿಕ್ಕೆ, ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ನಾವು ದೇವಸ್ಥಾನಗಳಿಗೆ, ದೇವರ ಮೊರೆ ಹೋಗ್ತಾ ಇದೀವಿ. ಅಂತಹ ಒಂದು ಸಂದರ್ಭವನ್ನ, ಅಂತಹ ಒಂದು ಪರಿಸ್ಥಿತಿಯನ್ನ ನಾವಾಗೆ ತಂದ್ಕೊಳ್ತಿದ್ವಿ. ಅದು ಬೇರೆ ಯಾರು ಭಗವಂತ ತಂದ್ಕೊಟ್ಟಿದ್ದಲ್ಲ, ಅಥವಾ ನಮಗೆ ಆಗದೆ ಇರೋರು ತಂದ್ಕೊಟ್ಟದ್ದಂತ ಅಲ್ಲ. ಸೊ ನಾವು ಬದುಕುವ ರೀತಿ ಅಥವಾ ನಾವು ಆಲೋಚನೆ ಮಾಡುವ ರೀತಿ ಇವತ್ತು ಬದಲಾಗ್ಬೇಕಾಗಿದೆ. ಸೊ ಬದಲಾಗ್ಬೇಕು ಅಂತಂದ್ರೆ ನಾವು ಎಲ್ಲೆಲ್ಲೋ ಸುತ್ತೋ ಬದಲು ನಾವು ಎಲ್ಲಿರ್ತೀವಿ ಅಲ್ಲೇ ನಮ್ಮ ಮನೆಗಳಲ್ಲಿ ಅಲ್ವಾ. ಹೇಳ್ತಾರೆ ಬಸವ ನಮ್ಮ ಮನೆಯೇ ಮಹಾಮನೆ ಆದಾಗ, ನಮ್ಮ ಮನೆಯೇ ಮಹಾಮನೆ ಆದಾಗ ಅದು ನಿಜವಾಗ್ಲೂ ನಾವು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ ಗೌರವವನ್ನ ಸಮರ್ಪಣೆ ಮಾಡಿದ ಹಾಗೆ ಆಗುತ್ತೆ. ಸೊ ಆ ರೀತಿ ನಾವು ಬದುಕನ್ನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ತುಂಬಾ ಸಿಂಪಲ್, ತುಂಬಾ ಏನು ಕ್ಲಿಷ್ಟಕರವೇನಲ್ಲ. ನಾವು ದಿನನಿತ್ಯ ಜೀವನದಲ್ಲಿ ನಮ್ಮ ಜೀವನದಲ್ಲಿ ತುಂಬಾ ಸಂತೋಷವಾಗಿ, ಅಂದ್ರೆ ನಮಗೆ ಬಂದಂತಹ ಜೀವನ ಅಂದ್ರೆ ನಮಗೆ ಆರೋಗ್ಯ ಇರಬಹುದು, ನಮ್ಮ ವೃತ್ತಿ ಇರಬಹುದು, ನಮ್ಮ ಉದ್ಯೋಗ ಇರಬಹುದು, ಅಥವಾ ನಮಗೆ ಸಿಕ್ಕಂತಹ ಸಂಬಂಧಿಕರಿರಬಹುದು, ಅಥವಾ ನಮ್ಮ ಸ್ನೇಹಿತರಿರಬಹುದು. ಪ್ರತಿಯೊಂದು ವಿಷಯ ನಮ್ಮ ಪಾಲಿಗೆ ಏನು ಪರಮಾತ್ಮ ಕರುಣಿಸಿದಾನೆ ಅದನ್ನ ಸಂತೋಷದಿಂದ ಸ್ವೀಕರಿಸಿ ಅದನ್ನ ಒಪ್ಕೊಂಡು, ಅದನ್ನ ಅಪ್ಕೊಂಡು ಅದ್ರ ಜೊತೆ ನಾವು ಬದುಕ್ತಾ ಹೋದಾಗ, ಜೊತೆಗೇನೆ ವಚನ ಸಾಹಿತ್ಯ ಇರಬಹುದು, ಸಾಕಷ್ಟು ಸ್ವಾತಂತ್ರ್ಯ ಯೋಧರಿರಬಹುದು, ತತ್ವಜ್ಞಾನಿಗಳಿರಬಹುದು, ಸಾಹಿತಿಗಳು ಇರಬಹುದು, ಎಲ್ಲರೂ ಕೊಟ್ಟಂತಹ ಏನು ಅಕ್ಷರ ಕೃಷಿ ಏನಿದೆಯಲ್ಲ
ಆ ಅಕ್ಷರ ಕೃಷಿಯನ್ನ ನಾವು ಒಂದ್ ಸ್ವಲ್ಪ ಓದುತ್ತಾ ಹೋದಾಗ ಅಥವಾ ವಚನವನ್ನ ಓದ್ತಾ ಹೋದಾಗ, ಮಹನೀಯರು ಬರ್ತಕ್ಕಂಥ ಗ್ರಂಥಗಳನ್ನ ಓದ್ತಾ ಹೋದಾಗ, ಅಂದ್ರೆ ಎಲ್ಲ ವಿಷಯಗಳಲ್ಲೂ ಇವತ್ತು ನಮ್ಮ ಬದುಕಿಗೆ ಉತ್ತರ, ನಮ್ಮ ಕಷ್ಟಗಳಿಗೆ ಪರಿಹಾರ, ಆನಂದ ಎಲ್ಲವೂ ಕೂಡ ಇದೆ. ಸೊ ಅದರತ್ತ ನಾವು ಇವತ್ತು ಗಮನ ಹರಿಸಿದ್ದೇ ಆದ್ರೆ ನಾವು ಸಂತೋಷವಾಗಿ ಬದುಕ್ಬೋದು ಅಂತ ಹೇಳ್ಬೋದು. ಹಾಗೆ ಹೇಳ್ತಾರೆ ಬಸವಣ್ಣವರು, ವಚನ ಅಂತ ಬಂದಾಗ ವಚನಗಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲ್ದೇನೆ. ಯಾಕಂದ್ರೆ ಅವು 12ನೇ ಶತಮಾನದಲ್ಲೇ ರಚನೆ ಆಗಿರ್ತಕ್ಕಂಥ ವಚನ ಸಾಹಿತ್ಯ ಇವತ್ತಿಗೂ ಕೂಡ ಪ್ರಸ್ತುತ. ಬಸವಣ್ಣವರ ತಗೊಳ್ರಿ, ಎಲ್ಲ ಬಸವಾದಿ ಶರಣರನ್ನು ತಗೊಳ್ರಿ, ಇವತ್ತಿಗೂ ಕೂಡ ಇವತ್ತು ನಮ್ಮ ಬದುಕಿನಲ್ಲಿ ತುಂಬಾ ಪ್ರಸ್ತುತ, ಹಾಸುಹೊಕ್ಕಾದಂತ ವಿಷಯಗಳು. ಅಂದ್ರೆ ತುಂಬಾ ಹತ್ತಿರವಾಗಿ ಅವರು ನಮ್ಮ ಬದುಕಿಗೆ ತುಂಬಾ ಹತ್ತಿರವಾದ ವಿಷಯಗಳನ್ನ ಅವರು ತಮ್ಮ ವಚನ ಸಾಹಿತ್ಯದಲ್ಲಿ ಬರೆದಿದ್ದಾರೆ. ಅಂದ್ರೆ ಅವ್ರಿಗೂ ನಮಗೂ ಜೀವನ ಅನ್ನೋದು ಬೇರೆ ಇರ್ಲಿಲ್ಲ. ಅವ್ರಿಗಿದ್ದಂತ ಜೀವನ ಇವತ್ತು ನಮಗೂ ಕೂಡ ಇದೆ. ಅವ್ರು ಹೇಗ್ ಬದುಕಿದ್ರು ಅದಕ್ಕೋಸ್ಕರ ಅವ್ರು ಇವತ್ತು ಎಲ್ಲರ ನೆನಪಿನಲ್ಲಿ ಉಳಿದ್ರು, ಸ್ಮರಣೆಯಲ್ಲಿ ಉಳಿದ್ರು. ಸೊ ಆ ಮಟ್ಟದಲ್ಲಿ ನಾವು ಏರ್ಲಿಕ್ಕೆ ಆಗದೆ ಇದ್ರು ಕೂಡ ಅವರ ಒಂದು ದಾರಿಯಲ್ಲಿ ನಡೆದು ನಮ್ಮ ಜೀವನವನ್ನ ಉಜ್ವಲ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು, ಅರ್ಥ ಮಾಡ್ಕೊಂಡು, ಒಂದು ವಚನ ಬರುತ್ತೆ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗ ಆನು ತುಂಬಿ ಅಂತ ಹೇಳ್ತಾರೆ ಬಸವಣ್ಣನವರು. ಈ ಒಂದು ವಚನವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ಭಗವಂತನ ಅಂದ್ರೆ ಭಗವಂತನ ಸ್ಮರಣೆ ಅಂತ ಅಲ್ಲ, ನಮ್ಮ ಬದುಕಿಗೆ ವಚನ ಹೇಗಿರ್ಬೇಕು ಅಂತಂದ್ರೆ, ನಾವು ಮಾತನಾಡುವಂತ ಮಾತುಗಳಿರಬಹುದು, ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ನಾವು ನಡೆದುಕೊಳ್ಳುವಂತ ರೀತಿ, ನಮ್ಮ ಆಲೋಚನಾ ಲಹರಿ, ಹೇಗೆ ನಾವು ಆಲೋಚನೆ ಮಾಡ್ತೀವಿ ಅನ್ನೋದು ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಬಸವಣ್ಣವರು ಪ್ರತಿಯೊಂದರಲ್ಲೂ ಕೂಡ ನಿನ್ನನ್ನೇ ಕಾಣ್ತೀನಪ್ಪ ಪರಮಾತ್ಮ ಅಂತ ಅವರು ಈ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಮನಸ್ಸಿನಲ್ಲೂ ನೀನೆ, ಮಾತಿನಲ್ಲೂ ನೀನೆ, ಕಿವಿಯಲ್ಲಿ ನಿನ್ನ ಕೀರ್ತಿನ ಕೇಳ್ತೀನಿ ಅಲ್ವಾ, ಮನಸ್ಸಿನಲ್ಲೂ ಕೂಡ ಯಾವಾಗ್ಲೂ ನಿನ್ನ ನೆನಹಿನಲ್ಲೇ ನಾನು ಬದುಕ್ತೀನಿ ಅಂತ ಪರಮಾತ್ಮನ ಮುಂದೆ ಅವರು ನಿವೇದನೆ ಮಾಡ್ಕೊಳ್ತಾ ಇದೆ. ಹೀಗೆ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಸಂದೇಶವನ್ನ ನಮ್ಮ ಜೀವನಕ್ಕೆ ಸ್ವಲ್ಪ ಸ್ವಲ್ಪ ಪ್ರತಿನಿತ್ಯ, ಅಂದ್ರೆ ಒಂದೇ ಸರ್ತಿ ನಾವು ಎಲ್ಲವನ್ನು ಅಳವಡಿಸ್ಕೊಂಡು ಅವ್ರ ಮಟ್ಟಕ್ಕೆ ಏರ್ತೀವಿ ಅಂದ್ರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಸಾಧ್ಯತೆ ಇರಬಹುದು, ಅದು ಅವರವರ ಒಂದು ಶಕ್ತಿ ಮೇಲೆ ಹೋಗುತ್ತೆ, ಅವರವರ ಆಲೋಚನಾ ರೀತಿ ಮೇಲೆ ಹೋಗುತ್ತೆ. ಸೊ ಸಾಧ್ಯತೆ ತುಂಬಾನೇ ಕಡಿಮೆ ಇರುತ್ತೆ. ಅಂದ್ರೆ ಆ ಒಂದು ದಾರಿಯಲ್ಲಿ ನಡೆದ್ರೆ ಸಾಕು ನಮ್ಮ ಜೀವನ ಪಾವನ ಆಗೋದು ಸಂದೇಹನೇ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.